ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗಿಂಗ್ ಮಾಡ್ತಾ ಇದ್ದೇನೆ. ನನ್ನ ಕೋಳಿ ಹಾರಿ ಹೋಯ್ತು ಅಲ್ಲ, ಅವನೇ ತಿಂತಾ ಇದ್ದಾನೆ ಹಂಗೆ ಖಾಲಿ ಸ್ಪೂನ್. ಫ್ರೆಂಡ್ಸ್, ಸೊ ನನ್ನ ಹೆಸರು ಶಿಲ್ಪಾ. ಆಲ್ರೆಡಿ ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡುವವರಿಗೆ ನನ್ನ ಪರಿಚಯ ಉಂಟು. ನಾನು 2018 ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗಿಂಗ್ ಮಾಡ್ತಾ ಇದ್ದೇನೆ. ನನ್ನ 2 ಪೇಜ್ ಉಂಟು, ಒಂದು ಲಿವಿಂಗ್ ವಿತ್ ಶಿಲ್ಪಾ, ಇನ್ನೊಂದು ರೆಸಿಪೀಸ್ಗೋಸ್ಕರ ದ ಉಡುಪಿ ಫುಡ್ಡಿ. ಇದು ಸೇಮ್ ನೇಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಹ 2 ಚಾನೆಲ್ ಉಂಟು ನಂದು. ಯೂಟ್ಯೂಬ್ ಅಲ್ಲಿ ನಂಗೆ ವಿಡಿಯೋಸ್ ಮಾಡ್ಬೇಕು, ಲಾಂಗ್ ಫಾರ್ಮ್ ವಿಡಿಯೋಸ್ ಮಾಡ್ಬೇಕು ಹೇಳಿ ನಂಗೆ ತುಂಬಾ ಟೈಮ್ ಇಂದ ಆಸೆ ಇತ್ತು. ಸೊ ಈಗ ಆ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಜರ್ನಿಯಲ್ಲಿ ನನ್ನೊಟ್ಟಿಗೆ ಒಂದು ಪರ್ಸನ್ ಇದ್ದಾರೆ. ಎಲ್ಲರಿಗೆ ಗುರ್ತಾ ಉಂಟು ಹೆಸರು ಡ್ಯಾರನ್ ಸೋನೆ. ಎಸ್, ಇವನ ವಿಡಿಯೋಸ್ ತುಂಬಾ ಎಲ್ಲ ಸಹ ನೋಡಿದೀರಿ ಆಲ್ರೆಡಿ, ಎಲ್ಲರಿಗೆ ತುಂಬಾ ಪರಿಚಯ ಉಂಟು ಇವಂದು. ಸೊ ಇವ ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೂ ನನ್ನ ಪಾರ್ಟ್ನರ್ ಆಗಿದ್ದ, ಯೂಟ್ಯೂಬ್ ಜರ್ನಿಯಲ್ಲಿ ಸಹ ಇವ ನನ್ನ ಪಾರ್ಟ್ನರ್ ಆಗಿರ್ತಾನೆ. ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ತುಂಬಾ. ಸೊ ಈ ಚಾನೆಲ್ ನಲ್ಲಿ ನಾನು ಬೇಸಿಕ್ಲಿ ಲೈಫ್ ಸ್ಟೈಲ್ ವ್ಲಾಗ್ಸ್, ಹೋಮ್ ಮೇಕಿಂಗ್ ಹೀಗೆ ವಿಡಿಯೋಸ್ ಹಾಕ್ಬೇಕು ಹೇಳಿದ್ದೇನೆ. ಅಷ್ಟೇ ಅಲ್ಲದೆ ಟ್ರಾವೆಲ್ ವಿಡಿಯೋಸ್ ಕೂಡ. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಿ ಹಾಗೆ ಇಲ್ಲಿ ಕೂಡ ನಮ್ಗೆ ಸಪೋರ್ಟ್ ಮಾಡಿ ಈ ಜರ್ನಿಯಲ್ಲಿ, ಅಷ್ಟೇ ನಾನು ಕೇಳೋದು. ಸೊ ಇವತ್ತು ಸಂಡೇ, ಎಸ್, August 24. ಇವತ್ತಿಂದ ನಾನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಂಗೆ. ಅದರಿಂದ ನಿನ್ನೆ ಅಷ್ಟೇ ಡ್ಯಾರಂದು ಸೆಕೆಂಡ್ ಟರ್ಮ್ ಎಕ್ಸಾಮ್ ಮುಗ್ದದಷ್ಟೇ. ಹಾಗೆ ಸ್ವಲ್ಪ ರಿಫ್ರೆಶ್ ಆಗ್ಲಿಕ್ಕೋಸ್ಕರ ನಾವಿಬ್ಬರೀಗ ಹೊರಗೆ ಹೋಗ್ತಾ ಇದ್ದೇವೆ. ಉಡುಪಿಯದು ಫೇಮಸ್ ಟೈಮ್ ಸ್ಕ್ವೇರ್ ಮಾಲ್, ಉಡುಪಿಯಲ್ಲಿರುವವರಿಗೆಲ್ಲ ಗೊತ್ತುಂಟು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಸೊ ನೀವು ಕೂಡ ನಮ್ಮೊಟ್ಟಿಗೆ ಬನ್ನಿ, ಲೆಟ್ಸ್ ಗೋ. ಡ್ಯಾರನ್ ಬಾ ಹೋಗುವ. ಅವನು ಮಾತಾಡಿಯೇ ಮುಗಿಯುವುದಿಲ್ಲ ಡ್ಯಾರನ್ದು ಅಲ್ಲ. ಓಕೆ, ಹೋಗುವ. ಎಕ್ಸಾಮ್ಸ್ ಮುಗ್ದ ಕೂಡಲೇ ಮಕ್ಕಳಿಗೆ ಒಂದು ಫ್ರೀಡಮ್ ಸಿಕ್ಕಿದಾಗೆ ಆಗ್ತದೆ. ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೆ ಕೂಡ. ಹಾಗೆ ನಾವು ಹೆಚ್ಚಾಗಿ ಎಕ್ಸಾಮ್ ಆದ ಕೂಡಲೇ ಒಂದು ಸ್ಮಾಲ್ ಔಟಿಂಗ್ ಅಲ್ಲಿ ಹೋಗ್ತೇವೆ. ಇಲ್ಲಿ ಉಡುಪಿಯಲ್ಲಿ ಟೈಮ್ ಸ್ಕ್ವೇರ್ ಮಾಲ್ ಬಿಟ್ಟರೆ ಬೇರೆ ಯಾವುದು ಪ್ಲೇಸ್ ಇಲ್ಲ. ಮತ್ತೆ ಮಣಿಪಾಲಲ್ಲಿ ಉಂಟು, ನಮಗೆ ಇದೆ ಹತ್ರ, ಹಾಗೆ ಅಲ್ಲೇ ಹೋಗೋದು. ಟೈಮ್ ಸ್ಕ್ವೇರ್ ಮಾಲ್ ನಮ್ಮ ಮನೆಯಿಂದ ನಿಯರ್ಲಿ 3.9 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಉಂಟು. ಹೇಗೂ ಕಲ್ಸಂಕರಿ ಟ್ರಾಫಿಕ್ ಅನ್ನು ದಾಟಿ ನಾವು ಟೈಮ್ ಸ್ಕ್ವೇರ್ ಮಾಲ್ ಮುಟ್ಟಿದೆವು. ಇಲ್ಲಿ ಒಂದು ಟ್ರಾಫಿಕ್, ಅದು ನೆವರ್ ಎಂಡಿಂಗ್. ಇವತ್ತು ಸಂಡೇ ಆದ ಕಾರಣ ಮಾಲಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಡ್ಯಾರನ್ಗೆ ನಾನಿಲ್ಲಿ ಯಾವ ಶಾಪಿಗೆ ಹೋಗೋದು ಇಷ್ಟ ಇಲ್ಲ. ಅವನಿಗೆ ಖಾಲಿ ಗೇಮ್ ಝೋನ್ ಮತ್ತೆ ಫುಡ್ ಕೋರ್ಟ್. ಮಕ್ಕಳಿಗೆ ನಮ್ಮ ಶಾಪಿಂಗ್ ಬೋರಿಂಗ್ ಕಾಣ್ತದೆ. ಅದು ಹಾಗೆ ಅಲ್ಲ, ಮಕ್ಕಳು ತುಂಬಾ ಇನ್ನೋಸೆಂಟ್ ಅಲ್ಲ, ನಾವು ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ನಾನು ಹೆಚ್ಚಾಗಿ ಅವನಿರುವಾಗ ಯಾವ ಶಾಪಿಂಗ್ ಮಾಡುವುದಿಲ್ಲ. ಅವ್ನು ಸ್ಕೂಲಿಗೆ ಹೋದ ಟೈಮಲ್ಲಿ ನಾನೇನಾದ್ರು ಬೇಕಿದ್ರೆ ಹೋಗಿ ತರ್ತೇನೆ. ಫೈನಲಿ ನಾವು ಡ್ಯಾಡಂದು ಫೇವ್ರೆಟ್ ಪ್ಲೇಸಿಗೆ ಬಂದೆವು. ಇಲ್ಲಿ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೊಂದು ಸ್ಪಾಟ್ ಈಗ ಮಕ್ಕಳದು ಫೇವ್ರೇಟ್ ಆಗಿದೆ. ಮಕ್ಕಳಿಗೆ ಫೇವ್ರೇಟ್, ನಮಗೆ ಮಾತ್ರ ಅವನು ಎಂಜಾಯ್ ಮಾಡಿದ ಹೇಳಿ ಅದು ಅವನ ಫೇಸ್ ಅಲ್ಲೇ ಗೊತ್ತಾಗ್ತದೆ. ಇದು ಇನ್ನೊಂದು ಅವನ ಫೇವ್ರೆಟ್ ಗೇಮ್, ಬೈಕ್ ರೇಸ್. ಬಾಯ್ಸ್ ಮತ್ತೆ ಅವರ ಬೈಕ್ ಒಬ್ಸೆಷನ್ ಅದು ಫಿಕ್ಸ್ ಅಲ್ಲ. ಎಂತ ಹೇಳ್ತೀರಿ ನೀವು? ಕಮೆಂಟ್ ಮಾಡಿ. ಓಕೆ,
ಇದು ಇನ್ನೊಂದು ಅವನ ಫೇವ್ರೆಟ್ ಗೇಮ್ ಬಾಸ್ಕೆಟ್ ಬಾಲ್. ಇದು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವ್ರು ಸಹ ಆಡ್ತಾರೆ. ನೀವು ಮಕ್ಕಳನ್ನು ಬೇರೆ ಎಲ್ಲಿ ಕರ್ಕೊಂಡು ಹೋದ್ರಿ ಹೋಗುವ ಹೋಗುವ ಹೇಳ್ತಾರೆ, ಆದ್ರೆ ಇಲ್ಲಿ ಬಂದ್ರೆ ಉಂಟಲ್ಲ ಹೋಗುವ ಹೇಳುವಂತ ಇದೇ ಇಲ್ಲ. ಆಡಿ ಎಲ್ಲ ಆಯ್ತು, ಈಗ ಫುಡ್ ಕೋರ್ಟಿಗೆ ಬಂದಿದ್ದೇವೆ. ಇವತ್ತು ನಾವು ಚಾರ್ಮಿನಾಡಿದ್ದು ಬಿರಿಯಾನಿ ಟ್ರೈ ಮಾಡ್ತಿದ್ದೇವೆ ಫಾರ್ ದ ಫಸ್ಟ್ ಟೈಮ್. Can you turn your hand like this without turning your wrist? You can do Yeah. one step for me. ಇದು ಆಕ್ಚುಲಿ ಇವನಿಗೆ ಫುಡ್ ಆರ್ಡರ್ ಮಾಡಿದ ಕೂಡಲೇ ಅದು ಬರಬೇಕು, ಇಲ್ಲದ್ರೆ ಅವನ ಪೇಷನ್ಸ್ ಅಲ್ಲಿ ಹೋಗ್ತದೆ. ನಿಮ್ಮ ಮಕ್ಕಳು ಸಹ ಹೀಗೆಯಾ? ಕಮೆಂಟ್ ಮಾಡಿ. ಎಲ್ಲಿದ್ರೆ ಸಹ ಅವನಿಗೊಂದು ಊಟ ಮಾಡೋ ಮೊದಲು ಪ್ರೇಯರ್ ಮಾಡಲೇಬೇಕು. ಅದನ್ನು ಅವನು ಮ್ಯಾಕ್ಸಿಮಮ್ ಮಿಸ್ ಮಾಡೋದಿಲ್ಲ. ಕೋಳಿ ಹಾರಿ ಹೋಯ್ತು ಅಲ್ಲ, ಕೋಳಿಗೆ ಜೀವ ಇತ್ತಾ? ಹಾ ಹೌದಾ? ಹೇಗೆ ಕೋಳಿ ಹಾರಿದ? ಡ್ಯಾಡನ್ನ ನೋಡಿ ಕೋಳಿ ಹಾರಿ ಹೋಯ್ತು. ಇದು ಹೋಗುದಿಲ್ಲ ನಮ್ಮ ಒಳಗೆ ಅಲ್ಲ, ಚಿಕನ್ ಮಾತ್ರ ಹೋಗುದು. ಬಿರಿಯಾನಿ ಆಕ್ಚುಲಿ ತುಂಬಾ ಟೇಸ್ಟಿ ಇತ್ತು, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಬಿರಿಯಾನಿ ತಿಂದ ಮೇಲೆ ಐಸ್ ಕ್ರೀಮ್ ತಿನ್ಲೇಬೇಕಲ್ಲ. ಸೊ ಇಲ್ಲೇ ಹತ್ರದಲ್ಲಿ ಫ್ರೂಟ್ ಫೇಬಲ್ಸ್ ಉಂಟು. ಲಾಸ್ಟ್ ಟೈಮ್ ಸಹ ನಾವು ಇಲ್ಲಿ ಐಸ್ ಕ್ರೀಮ್ ತಿಂದಿದ್ದೆವು. ತುಂಬಾ ಟೇಸ್ಟಿ ಹಾಗೂ ಅಫೋರ್ಡೆಬಲ್ ಐಸ್ ಕ್ರೀಮ್ ಇಲ್ಲಿ ಸಿಗ್ತದೆ. ಹೇಗುಂಟು? ನಂಗೆಲ್ಲವ ಫುಲ್ ನಂಗ ಐಸ್ ಕ್ರೀಮ್ ಬೇಡ ಹೇಳಿರಲ್ಲ. ಒಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ. ಈಗೆಲ್ಲ ಅವನೇ ತಿಂತ ಇದ್ದಾನೆ, ಹಂಗೆ ಖಾಲಿ ಸ್ಪೂನ್. ನಮ್ಮ ವೀಕೆಂಡ್ ಫನ್ ಇಲ್ಲಿಗೆ ಆಯ್ತು. ಈಗ ನಾವು ಮನೆಗೆ ಹಿಂದೆ ಹೋಗ್ತಾ ಇದ್ದೇವೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಜೆಷನ್ಸ್ ಇದ್ರೆ ನನಗೆ ಪ್ಲೀಸ್ ಹೇಳಿ. ಇನ್ನೊಂದು ವ್ಲಾಗ್ ಒಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಸ್ಟೇ ಹೆಲ್ದಿ, ಕೀಪ್ ಸ್ಮೈಲಿಂಗ್, ಬಾಯ್.